8-2ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅವತ್ತು 5, 6, 7, 8ಕ್ಕೆ ಎಕ್ಸಾಮ್ಸ್ ಇದೆ ಅನ್ನೋ ಸಮಸ್ಯೆ ಆಗಲ್ಲ. ಇಲ್ಲ, ಅದನ್ನ ಮಕ್ಕಳಿಗೆ ಯಾವುದೇ ತರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂತ ಹೇಳಿ, ನೀವು ಎಕ್ಸಾಮಿಗೆ ಹೋಗ್ಬೇಡ ಅಂತ ಹೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನ್ಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಬಿಡಿ, ನೀವು ಹೋಗಿ ಎಕ್ಸಾಮ್ ತಗೊಳ್ಳಿ. ಹೋರಾಟಗಾರರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದನ್ನ ಒಂದು ಬದಲಾವಣೆ ಆದರೆ ಬಹಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ಥರದ ತೊಂದರೆ ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗುತ್ತೆ. ಸರ್, ಈಗ 7, 8, 9ನೇ ತರಗತಿ ಪರೀಕ್ಷೆಗಳು ಯಾವುದೇ ಇದ್ರಲ್ಲೂ ಕೂಡ ಅದು ಬೆಳಗ್ಗೆ ಸಾಯಂಕಾಲ ಅದನ್ನೆಲ್ಲ ಮೊಡಾಲಿಟೀಸ್ ಕರೆಕ್ಟ್ ಆಗಿ ನೋಡಿದೀವಿ. ಅಡ್ಮಿನಿಸ್ಟ್ರೇಷನ್ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಸಾಯಂಕಾಲ ನಂತರ ಈ ಎಕ್ಸಾಮ್ ಮುಗಿದ ನಂತರ ಎಕ್ಸಾಮ್ ಬರೆಯೋದು ಕಷ್ಟ ಆಗುತ್ತಾ ಅಂತ. ಎಕ್ಸಾಮ್ ಮುಗಿದ ತಕ್ಷಣ ಮತ್ತೆ ಎಕ್ಸಾಮ್ ಬರೆಯಲ್ಲ. ಈಗ SLC 1 ಗಂಟೆ ಮಟ್ಟ ನಡೆಯುತ್ತೆ. ಇಲ್ಲ, ಹೋಲ್ ಕಾನ್ಸೆಪ್ಟ್ ಚೇಂಜ್, ಅದು ಸಿಸ್ಟಮೇ ಚೇಂಜ್ ಆಗುತ್ತೆ. ಇವ್ರು ಹೋದ್ಮೇಲೆ ಅದು ಬೇರೆದಾಗ್ತದೆ. ಕೆಲವರು ಬೆಳಗ್ಗೆ ಇದ್ದಿರೋದನ್ನ ಸಾಯಂಕಾಲಕ್ಕೆ ಅದು 1, 2 ಏನೋ ಅದೇ ಡೇಟಿಗೆ ಬರೋದು. ಇಲ್ಲಾಂದ್ರೆ 1 ಶಿಫ್ಟ್ ಆದ್ರೆ ಮತ್ತೆ ಎಲ್ಲದೂ ಶಿಫ್ಟ್ ಆಗ್ತದೆ. ಅದು ಮುಂಚೆಯಿಂದನೂ ಕೂಡ ಅದನ್ನ ಸರಿ ಮಾಡ್ಕೊಂಡು ಇಲ್ಲ, ಅದು ನಾನು ಏನ್ ಮಾಡೋದು, ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯಂಟ್ ಆಗಿ ತಗೋಬೋದು. ಕೆಲಸದಿ ಬೇಜಾರಾಗ್ತದೆ ನನಗೂ. ಬಟ್ ನಾನು ಐಮ್ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು ಅಲ್ಲ. 2 ತಿಂಗಳು ಕೊಟ್ಟಾಗ 2 ತಿಂಗಳು ಒಂದಿಸದವ್ರು ಬರ್ತಾರೆ. ಇದೆಲ್ಲ ಬಹಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತೆ ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ, 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ 100ಕ್ಕೆ ಅಂದ್ರೆ 199 ತಗೊಳಲ್ಲ. ಅದು 100 ಮೇಲೆ ಅದೇ ನಾನು ಹೇಳೋದು. ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಮಕ್ಕಳಿಗೆ ಅವ್ರದ್ದು ಒಂದು ಇದಿರುತ್ತೆ. ಅದಕ್ಕೆ ನಾನ್ ಕ್ವಾಲಿಫೈಡ್ ಅಲ್ಲ. ಕೋರ್ಟು ಮತ್ತೆ ಪ್ರೊಫೆಷನಲ್ ಟೆಕ್ನಿಕಲ್ ಎಷ್ಟು ಮಕ್ಕಳು ಈ ಸರಿ ಆ ತರದ ರೂಲ್ಸ್ ಇಂದ ಇಲ್ಲ ಪರ್ಸನಲ್ ಬಂದು ಕೇಳ್ತಾ ಇರ್ತಾರೆ. ನಮಗೆ ಇಲಾಖೆಗೂ ಕೇಳ್ತಾರೆ, ಪತ್ರ ಬರೀತಾರೆ. ಮತ್ತೆ ಹೊರಗಡೆನೂ ಕೂಡ ಚರ್ಚೆ ಆಗಿದೆ. ಕೆಲವರು ನಮ್ಮ ಆಫೀಸರ್ಸ್ ಕೂಡ ಬಂದು ಹೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಯಾರು ಬಂದಿಲ್ಲ ನಮ್ಗೆ. ಯಾಕಂದ್ರೆ ಅದು ಅಪ್ಲೈ ಮಾಡೋರು ಎಲ್ಲೆಲ್ಲಿ ಮಾಡ್ತಾರೆ, ನಂಗೆ 6 ವರ್ಷ ಆಗಿಲ್ಲ ಅಂದ್ಬಿಟ್ಟು ಅಪ್ಲೈ ಮಾಡೋದಿಲ್ಲ. ಆಮೇಲೆ ಏನಾಗಿದೆ, ನರ್ಸರಿ LKG ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ, 5 ಲಕ್ಷ ಮಕ್ಕಳು ಹೊರಗುಳಿತಾರೆ ಸರಿ ಅಂತ. ಇಲ್ಲ, ಹೆಂಗ್ ಹೇಳ್ತೀರಾ? ಇಲ್ಲ, ನನಗೆ ಆ ಮಾಹಿತಿ ಇಲ್ಲ. ಏನಾಗುತ್ತೆ, LKG UKGಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಕರೆಕ್ಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ವಯೋಮಿತಿ ಇರೋದ್ರಿಂದ 7 ವರ್ಷಕ್ಕೂ 7 ದಿವಸಕ್ಕೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಅಮ್ಮ, ಲೆಟ್ ಅಸ್ ಚೇಂಜ್ ದ ಟಾಪಿಕ್. ಇದನ್ನ ಬಿಟ್ಬಿಡೋಣ. ಎಕ್ಸಾಮಿನೇಷನ್ ನ ಮಕ್ಕಳು ಚೆನ್ನಾಗಿ ಹೋಗಿ ಅವ್ರ ಕೆಲಸ ಮಾಡಲಿ, ಎಕ್ಸಾಮ್ ಬರೀಲಿ, ಧೈರ್ಯವಾಗಿ ಬರೀಲಿ. ಆಪ್ಷನ್ಸ್ ಇದೆ, ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೆ ಆ ಕೆಪಾಸಿಟಿ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಕೆಪಾಸಿಟಿ ಇದೆ. ಟೀಚರ್ಸ್ ಕೂಡ ಅವ್ರ ಜವಾಬ್ದಾರಿಯನ್ನ ಬಹಳ ಜವಾಬ್ದಾರಿತ್ವವಾಗಿ ಮಾಡಿದ್ದಾರೆ. ಇನ್ನೇನಿದ್ರು ಆ ಪೆನ್ನು ಪೇಪರು ಮಕ್ಕಳ ಕೈಯಲ್ಲಿದೆ. ಅದನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಈಗ ಎಕ್ಸಾಮ್ ಟೈಮ್ ಟೇಬಲ್ ಅಲ್ಲಿ 10 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆ ಕೊಡ್ತೀವಿ. 15 ನಿಮಿಷ ಓದ್ಕೊಳ್ಳೋಕೆ ಅವಕಾಶ ಇದೆ. 2 ಗಂಟೆ 45 ನಿಮಿಷ ಮಾತ್ರ ಬರೀಕ್ ಅವಕಾಶ ಇದೆ. ಮುಂಚೆ ನಾವೆಲ್ಲ ಇದ್ದಾಗ 2.5 ತಾಸು ಇತ್ತು. ಈಗ 3 ಗಂಟೆ ಬರೆಯಕ್ಕೆ ಅವಕಾಶ ಇದೆ. ಸಾರಿ 80% ಈಗಲ್ಲ, 20% ಪ್ರಾಕ್ಟಿಕಲ್ ಅನಾಲಿಸಿಸ್ ಅದೆಲ್ಲ ಇರ್ತದೆ. ಅದು ಎಲ್ಲರಿಗೂ ಕೂಡ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.